ಸರಸ್ವತಿಗೆ ಔಷಧಿ ನೆನಪಿಗೆ ಬಾರದೇ ಇರೋ ಹಾಗೆ ಮಾಡ್ತಾ ಇರೋ ಶಕ್ತಿ ನೀನೇನಾ? ವಾಮನ, ವಾಮನ! ಬಂದೆ. ಇದೇನು ಆಚಾರ್ಯರೇ, ಕಲ್ಲೊತ್ಕೊಂಡ್ ಬಂದಿದ್ದೀರಾ ವ್ಯಾಯಾಮ ಮಾಡೋದಕ್ಕ? ಅಲ್ಲ ಅಲ್ಲ, ಇದರ ಆಯಾಮ ತಿಳ್ಕೊಳ್ಳೋದಕ್ಕೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ. ಇದು ಹಿಡಿಸೋ ಅಂತ ಒಂದು ಪೆಟ್ಟಿಗೆ ತಗೊಂಡ್ಬನ್ನಿ. ತಗೊಂಡ್ಬನ್ನಿ, ಹೋಗಿ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಕರಿತೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ನಾನ್ ಯಾರು ಅಂತ ತಿಳ್ಕೋಬೇಕಾ? ನಾನು ಈ ಊರಲ್ಲಿ ನೆಲೆಸ್ಬೇಕು ಅಂತ ಬಂದೆ. ಆದ್ರೆ ಈ ಜನ ನನ್ನನ್ನ ಗುರ್ತಿಸದೆ ನನ್ನ ಕುಡ್ಗೋಲು ಕಲ್ ಮಾಡ್ಕೊಂಡಿದ್ದಾರೆ. ಕಾಲಿಗಂಟಿದ ಕೆಸರನ್ನ ನನ್ನ ಮೇಲೆ ತಿಕ್ತಾರೆ. ಆ ಕೋಪಕ್ಕೆ ಈ ಊರಿಗೆ ಭೀಕರವಾದ ಅಂಟು ಜಾಡ್ಯ ತಂದಿದ್ದೀನಿ. ತಾಯಿ, ಅವರೆಲ್ಲ ನಿನ್ನ ಮಕ್ಕಳೇ ಅಲ್ವೇ? ತಿಳಿದೆ ತಪ್ಪು ಮಾಡಿದ್ದಾರೆ. ಅವರನ್ನ ಕ್ಷಮಿಸು ತಾಯಿ. ಇಲ್ಲ, ಕ್ಷಮಿಸೋದಿಲ್ಲ. ಊರ್ ಕಾಯ್ಬೇಕಾಗಿರೋ ತಾಯಿನೇ ಮಕ್ಕಳಿಗೆ ರೋಗ ಬರೋ ಹಾಗೆ ಮಾಡಿ ಅವರು ನರಳಿ ಊರಾಚೆ ಸಾಯೋ ಹಾಗೆ ಮಾಡಿರೋದು ಸರಿನಾ? ಇವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ತಾಯಿ, ಶಿಕ್ಷಿಸುವವಳು ನೀನೆ, ರಕ್ಷಿಸುವವಳು ನೀನೆ. ನಿನಗೆ ತಪ್ಪು ಕಾಣಿಕೆ ಸಲ್ಲಿಸ್ತೀನಿ. ದಯಮಾಡಿ ಮಕ್ಕಳನ್ನ ಕ್ಷಮಿಸ್ಬಿಡು. ಅಷ್ಟೇ ಅಲ್ಲ, ಊರಲ್ಲಿ ನನ್ನ ಪ್ರತಿಷ್ಠಾಪನೆ ಆಗ್ಬೇಕು. ವಿಜೃಂಭಣೆಯಿಂದ ಜಾತ್ರೆ ಆಗ್ಬೇಕು. ಆಯ್ತು ತಾಯಿ, ನಿನ್ನ ಇಚ್ಛೆಯನ್ನ ನಾನು ಪೂರೈಸ್ತೀನಿ. ಅಷ್ಟೇ ಅಲ್ಲ, ಎಲ್ರೂ ನಿಷ್ಠೆಯಿಂದ ನನ್ನ ಸೇವೆ ಮಾಡ್ಬೇಕು. ಹಾಗೆ ಆಗ್ಲಿ ತಾಯಿ. ವಿನಾಕಾರಣ ನೀನು ನನ್ನ ಪತ್ನಿಯ ಕೆನ್ನೆಗೆ ಹೊಡೆದ ಕಾರಣದಿಂದ ನಿನ್ನ ಜಾತ್ರೆಯ ದಿನ ಪೂಜೆಯ ಜೊತೆಗೆ ಚಾಟಿ ಏಟಿನ ಸೇವೆಯೂ ಇರುತ್ತೆ. ನನ್ನ ಪತ್ನಿಗೆ ಆ ಔಷಧಿಯ ಗಿಡ ನೆನಪಿಗೆ ಬರುವ ಹಾಗೆ ಮಾಡು ತಾಯಿ.